ಮಂತ್ರಿ ಸ್ಥಾನ ಖಾಲಿ ಇದ್ದರೂ ಕೂಡ ತೀರ್ಪು ನನ್ನ ಪರವಾಗಿ ಬಂದರೂ ಕೂಡ ಯಾಕೆ ಕ್ಯಾಬಿನೆಟ್ನಲ್ಲಿ ತೊಗೊಂಡ್ಲಿಲ್ಲ ಅನ್ನೋದನ್ನ ಅವ್ರು ಹೇಳಬೇಕು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನೀವು ಅವತ್ತು ನನ್ನ ವಿರುದ್ಧಕ್ಕೆ ಹೋಗಿದ್ರಿ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿದ್ದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ. ಯಾಕೆ ನೀವು ಇವತ್ತು ರಾಜೀನಾಮೆ ಕೊಡಲ್ಲ? ಆಪಾದನೆ ಬಂದಿಲ್ವಾ? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಮೇಲೆ ಆಪಾದನೆ ಬಂದರೆ ಒಂಥರ, ಬೇರೆಯವ್ರ ಮೇಲೆ ಆಪಾದನೆ ಬಂದರೆ ಇನ್ನೊಂಥರ. ಆಯಿತಾ? ಇನ್ನೊಂದೇನು, ಇವರೆಲ್ಲರೂ ಕೂಡ ಇವತ್ತು ರಾಜ್ಯಪಾಲರ ಹತ್ರ ಹೋಗಿ ಮೆಮೊರಾಂಡಮ್ ಕೊಟ್ಟರು. ಅನೇಕರ ಮೇಲೆ ಆಪಾದನೆ ಇದೆ, ಅವ್ರ ಮೇಲೂ ಕೇಸ್ ಹಾಕಿ, ಅವ್ರ ಮೇಲೂ ಕೇಸ್ ಹಾಕಿ. ಯಾರ್ಯಾರ ಮೇಲೆ? ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಕೇಸ್ ಹಾಕಿ, ಅದೇ ರೀತಿ ಮುರುಗೇಶ್ ನಿರಾಣಿ ಮೇಲೆ ಕೇಸ್ ಹಾಕಿ ಹೇಳ್ತಾ ಬಂದರು. ಕೊನೆಗೆ ರಾಜ್ಯಪಾಲರ ಕಚೇರಿಯಿಂದಲೇ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಒಂದೇ ಒಂದು ಕೇಸ್ ಇಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿರೋರು ಒಂದು ಕೇಸೂ ಇಲ್ಲ ಅಂತಂದಾಗ ಇಡೀ ಕರ್ನಾಟಕ ರಾಜ್ಯದ ಜನನ ಸುಳ್ಳು ಹೇಳಿ ಗೊಂದಲದಲ್ಲಿ ನಿರ್ಮಾಣ ಮಾಡಿದ್ರಲ್ಲ. ಕನಿಷ್ಠ ರಾಜ್ಯ ಜನರ ಕ್ಷಮೆನಾರ ಕೇಳಿ. ಸುಳ್ಳು ಹೇಳಿದ್ವಿ ನಾವು. ನಮ್ಮ ಮೇಲೆ ಆಪಾದನೆ ಬಂದಿದ್ರ ಮೇಲೆ ಇವತ್ತು ಮೂಢ ಕೇಸ್ ನಡೀತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ್ದಾರೆ. ಒಂದೂ ಕೇಸ್ ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವು ಸೃಷ್ಟಿ ಮಾಡಿದ್ವಿ. 4 ಜನ ಮೇಲೆ ಕೇಸ್ ಇದೆ, ಒಂದು ಕಣ್ಣೆ ಸುಣ್ಣ, ಒಂದು ಕಣ್ಣೆ ಬೆಣ್ಣೆ ಅಂತ ಹೇಳಿದ್ವಿ ನಾವು. ಕ್ಷಮೆ ಕೇಳಿ. ಅದು ಬಿಟ್ಟು ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಸುಳ್ಳು ಸುಳ್ಳು ಸುಳ್ಳು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಅಂದರೆ ಸುಳ್ಳೆ. ಇದು ರಾಜ್ಯ ಜನ ಇವತ್ತು ಹೇಳ್ತಾ ಇದ್ದಾರೆ. ಯಾತಕ್ಕೆ ನೀವು ಅಷ್ಟೂ ಜನ ಕ್ಯಾಬಿನೆಟ್ ಮಂತ್ರಿಗಳು, ಎಲ್ಲ ಎಲ್ಲ ಎಂ ಪಿ ರಾಜಭವನಕ್ಕೆ ಹೋದ್ರಿ? ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಪ್ರಾಸಿಕ್ಯೂಷನ್ ಮೇಲೆ ಆದೇಶ ಮಾಡಿ ಅಂತ ಯಾಕೆ ಹೇಳಿದ್ರಿ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಸುಳ್ಳಿಗೆ ಒಂದು ಮಿತಿ ಇರಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೇನೆ ರಾಜ್ಯಪಾಲರ ಹತ್ರ ಕೇಸೇ ಇಲ್ಲ ಅಂತಂದಾಗ ಅವ್ರ ಬಗ್ಗೆನೂ ಕ್ರಮ ತಗೊಳ್ಳಿ ಅಂತಂದ್ಕೊಂಡು ಪ್ರಾಸಿಕ್ಯೂಷನ್ ಆದೇಶ ಮಾಡಿ ಅಂತ ಹೇಳ್ತಿರಲ್ಲ, ಎಷ್ಟು ಮಟ್ಟಿಗೆ ನ್ಯಾಯ ಇದು? ಅದಕ್ಕೋಸ್ಕರ ಹೇಳ್ತಾ ಇರೋದು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದಕ್ಕೆ ಇವ್ರ ಶಕ್ತಿ ಇಲ್ವೋ, ಯೋಗ್ಯತೆ ಇಲ್ವೋ, ಈಗ ತೀರ್ಮಾನ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಏನೇ ಆದೇಶ ಮಾಡೋಂಥ ಸಂದರ್ಭದಲ್ಲಿ, ಏನೇ ಒತ್ತಾಯ ಮಾಡೋಂಥ ಸಂದರ್ಭದಲ್ಲಿ ಬೇರೆಯವ್ರಿಗೊಂದು ನಿಮಗೊಂದು, ನನಗೊಂದು ಸಿದ್ದರಾಮಯ್ಯನವ್ರಿಗೊಂದು, ನನಗೊಂದು ಶಿವಕುಮಾರ್ಗೊಂದು ಕೇಸ್ ಆಗಕ್ಕೆ ಬರಲ್ಲ. ನನಗೆ ಒತ್ತಾಯ ಮಾಡಿದ್ರೆ ರಾಜೀನಾಮೆ ಕೊಡಿ ಅಂತ. ನಾನು ಕೇಂದ್ರದ ಅನುಮತಿ ತೊಗೊಂಡು ರಾಜೀನಾಮೆ ಬೀಸಾಕ್ದೆ. ನೀವು ರಾಜೀನಾಮೆ ಕೊಟ್ಟಿಲ್ಲ, ಬಿಡಿ, ಆಯಿತು, ನಾನು ಅದ್ರ ಬಗ್ಗೆ ಹೋಗಲ್ಲ. ಕೋರ್ಟ್ ತೀರ್ಪನ್ನು ಒಪ್ತಿರಲ್ಲೋ? ಕೋರ್ಟ್ ನನಗೆ ಕ್ಲೀನ್ ಚಿಟ್ಸ್ ಕೊಡ್ತು. ನಾನು ಅದಕ್ಕೋಸ್ಕರ ಹೇಳಿ ನಮ್ಮ ಪಕ್ಷ, ನಮ್ಮ ನಾಯಕರುಗಳು ನನಗೆ ಮೋಸ ಮಾಡಿದ್ರು. ನಿಮಗೆ ಕ್ಲೀನ್ ಚಿಟ್ ಸಿಕ್ಕರೆ ನಿಮ್ಮ ಮುಖ್ಯಮಂತ್ರಿ ಮುಂದುವರಿಯಿರಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆ ಕೊಡದೆ ಮುಂದುವರಿಯಕ್ಕೆ ಬರಲ್ಲ. ಇದು ಇಡೀ ರಾಜ್ಯ ಜನ ಸಂವಿಧಾನಬದ್ಧವಾಗಿ ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳೋಂಥ ಮಾತು.